हिंदू मुस्लिम क्रिश्चियन कुछ भी भेदभाव नहीं। जो लोग इधर पैदा होता है उन लोगों को अगर उस दिनों में वो 21 बरस का था, अब तो 18 बरस का है। ನಾನು ಹಿಂದಿ ಅಷ್ಟು ಚೆನ್ನಾಗಿಲ್ಲ, ಅವಾಗ ಬೆಳೆಸ್ಬಿಟ್ಟು ಮಾತಾಡ್ತೀನಿ, ಕ್ಷಮಿಸ್ಬೇಕು. ಸ್ವಲ್ಪ ವ್ಯಾಕರಣ ದೋಷ ಇದ್ರೆ ಹೊಟ್ಟೆ ಹಾಕಬೇಕು. ಅವರೆಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ. ಯಾಕೆ ಓಟಿನ ಹಕ್ಕು ಕೊಡಬೇಕು ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಯಾವುದೋ ರಾಜಕೀಯ ಪಕ್ಷವನ್ನ ಗೆಲ್ಲಿಸ್ಬೇಕು ಅಂತಲ್ಲ ಓಟಿನ ಹಕ್ಕಿರೋದು. ಅದು ಪ್ರಜಾತಂತ್ರದ ಅರ್ಥವೇ ಏನಪ್ಪಾ ಅಂದ್ರೆ, ಈ ದೇಶದ ಪ್ರಜಾತಂತ್ರ ಬರಕ್ ಮುಂಚೆ ಸಾಮ್ರಾಟರಿದ್ರು, ದೊರೆಗಳಿದ್ರು, ರಾಜರಿದ್ರು. ರಾಜ ಹೆಂಗ್ ಹುಟ್ಟಿದ್ದ? ರಾಣಿ ಹೊಟ್ಟೆಲಿ ಹುಟ್ಟಿದ್ದ. ಆ ರಾಣಿಗೆ ಹೊಟ್ಟೆಲಿ ಹುಟ್ಟಿದಂತ ರಾಜ ಅನರ್ಹ, ಅಯೋಗ್ಯ, ಅವಿವೇಕಿಯಾಗಿದ್ರು. ರಾಣಿ ಮಗ ಅನ್ನೋ ಕಾರಣಕ್ಕೆ ರಾಜ ಆಗ್ತಿದ್ದ. ಮತ್ತೆ ನಾವು ಪ್ರಜೆಗಳು ಅವ್ರು ಕೊಟ್ಟಿದ್ದ ಭಿಕ್ಷೆಯನ್ನ ಅನುಭವಿಸ್ತೀವಿ. ಬ್ರಿಟಿಷರು ಬಂದ್ರು, ನಮ್ಮನ್ನ ಆಳಿದ್ರು. ಅವರು ತಮಗೆ ಬೇಕಾದಂತೆ ನಮ್ಮನ್ನ ಲೂಟಿ ಮಾಡ್ಕೊಂಡ್ರು. ನಮ್ಮನ್ನು ಲೂಟಿ ಮಾಡೋದಕ್ಕೆ ಕಾನೂನುಗಳು ಮಾಡಿದ್ರು. ನಮ್ಮ ದೇಶದಲ್ಲಿ ಮೊದಲನೇ ಚುನಾವಣೆ ನೋಡೋದಾದ್ರೆ, ಆಧುನಿಕ ಚುನಾವಣೆ ನಡೆದದ್ದು 1937ರಲ್ಲಿ. 37ರಲ್ಲಿ ಚುನಾವಣೆಗೆ ವೋಟ್ ಯಾರು ಹಾಕಬೇಕು ಅಂತಂದ್ರೆ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು. ನಾನು ಹೇಳ್ತಿರೋ 1937, 1937 में जो लोग इनकम टैक्स भरते थे, जो लोग ग्रेजुएट्स थे, उन लोगों को वोट देने का अधिकार था. ಸಣ್ಣ ಪ್ರಶ್ನೆ, ನಾವು ಇಷ್ಟ ಹಾಲಲ್ಲಿ ಕೂತಿರೋರಲ್ಲಿ 37 ನಮ್ಮ ಅಜ್ಜಿ ಮುತ್ತಜ್ಜಿನ ಕಾಲ. ಯಾವ ನಮ್ಮ ಮುತ್ತಜ್ಜ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದ ಇಲ್ಲಿದ್ದವರಲ್ಲಿ? ಯಾವ ನಮ್ಮ ಮುತ್ತಜ್ಜಿ ಶಿಕ್ಷಣ ಪಡೆದಿದ್ರು? ಅಂದ್ರೆ ಯಾರಿಗೆ ಓಟಿನ ಹಕ್ಕು ಅಂದ್ರೆ, ಬ್ರಿಟಿಷರ ಪರಿಕಲ್ಪನೆಯಲ್ಲಿ ಆಸ್ತಿವಂತರು ಮಾತ್ರ ವಿವೇಕಿಗಳು, ಶಿಕ್ಷಣ ಪಡೆದವರು ಮಾತ್ರ ವಿವೇಕಿಗಳು. ಶಿಕ್ಷಣ ಆಸ್ತಿ ಯಾರ ಹತ್ರ ಇರ್ತಿತ್ತು? ಇದ್ದವ್ರ ಹತ್ರ ಮಾತ್ರನೇ ಇರ್ತಿತ್ತು. ಇಲ್ದಿರೋರ್ಗೆ ಅವಕಾಶವೇ ಇರಲಿಲ್ಲ ರಾಜಕೀಯದಲ್ಲಿರೋದಕ್ಕೆ. ನಮ್ಮ ರಾಜಕೀಯ ಅಂದ್ರೆ ಏನು? ಮೊದಲನೇದಾಗಿ ಓಟ್ ಅಲ್ಲ, ನಾವು ಹೆಂಗೆ ಬದುಕಬೇಕು ಅಂತ ನಾವೇ ತೀರ್ಮಾನ ಮಾಡೋದು ರಾಜಕೀಯ. ಆಗ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಓಟಿನ ಹಕ್ಕು ಇರುವುದು ಎಲ್ಲರಿಗೂ ಸಾರ್ವತ್ರಿಕವಾಗಿ ಇರಬೇಕು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಆಸ್ತಿವಂತರಾಗಿರ್ಲಿ, ಮಹಿಳೆ ಆಗಿರ್ಲಿ, ಗಂಡಸಾಗಿರ್ಲಿ, ಬ್ರಾಹ್ಮಣರಾಗಿರ್ಲಿ, ದಲಿತರಾಗಿರ್ಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗಿರಲಿ, ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ನಾಗರಿಕರು, ಅವರಿಗೆ ಸಮಾನವಾಗಿ ಓಟಿನ ಹಕ್ಕಿರಬೇಕು. ಇದು ನಮಗೆ 1950 ಜನವರಿ 26ನೇ ತಾರೀಕು ಮಾಡಿಕೊಂಡಂತ ಸಂವಿಧಾನ ಕೊಡುವಂತಹ ಹಕ್ಕು. ಎಲ್ಲರಿಗೂ ಓಟಿನ ಹಕ್ಕು ಯಾಕೆ ಇರಬೇಕು? ಇದಿನ್ನೊಂದು ತುಂಬಾ ಮುಖ್ಯವಾದಂತ ವಿಷಯ. ಯಾಕೆ ಅಂದ್ರೆ, ಅಂಬೇಡ್ಕರ್ ಅವರ ಪರಿಕಲ್ಪನೆ ಏನಿತ್ತು, ರಾಣಿಯ ಹೊಟ್ಟೆನಲ್ಲಿ ರಾಜ ಹುಟ್ಟಿದ್ದು ಸಾಮ್ರಾಟರ ಕಾಲ. ಈಗ ಮತಪೆಟ್ಟಿಗೆನಲ್ಲಿ ರಾಜ ಹುಟ್ಟಬೇಕು. ನಾವೆಲ್ಲರೂ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಬೇಕು. ನಾವು ಅಂತಂದ್ರೆ ಯಾರು? ಬಹುಸಂಖ್ಯಾತರು ಓಟ್ ಹಾಕಬೇಕು. ಬಹುಸಂಖ್ಯಾತರು ಅಂದ್ರೆ ಯಾರು? ಈ ದೇಶದ ಬಡವರು. ಅಂದ್ರೆ ಬಡವರಿಗೆ ಅಧಿಕಾರ ಕೊಡುವ ಭಾಗವಾಗಿ ಎಲ್ಲರಿಗೂ ಸಮಾನವಾದ ಓಟಿನ ಹಕ್ಕು ಬಂತು. ನಾವು ಬಡವರು ಬಹುಸಂಖ್ಯಾತರು, ನಾವು ಬೇಕಾದವ್ರನ್ನ ಅಧಿಕಾರಕ್ಕೆ ತರ್ತೀವಿ, ಬೇಡವಾದವ್ರನ್ನ ಕಿತ್ತಾಕ್ತೀವಿ. ಈ ಹಿಂದೆ ಅವಕಾಶ ಇರಲಿಲ್ಲ. ಪ್ರಜಾತಂತ್ರ ಓಟಿನ ಹಕ್ಕಿನ ಮೂಲಕ ನಮಗ ಅಧಿಕಾರ ಕೊಡ್ತು. ಆದ್ದರಿಂದ ಓಟಿನ ಹಕ್ಕು ಅಂದ್ರೆ ಬಹಳ ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ನಮ್ಮನ್ನು ನಾವೇ ಆಳ್ಕೊಳ್ಳೋದು. 75 ವರ್ಷ ಆದ್ಮೇಲೆ ಇದು ಹೆಂಗಿದೆಯಾ? ಈ ಪ್ರಶ್ನೆ ಕೇಳಲೇಬೇಕಾದ್ದು ಆಡೋರೆಲ್ಲರಿಗೂ. ಕಾಂಗ್ರೆಸ್ಗೂ ಕೇಳಬೇಕು, ಬಿಜೆಪಿಗೂ ಕೇಳಬೇಕು. ಆದ್ರೆ ಸಂವಿಧಾನದಲ್ಲಿ ಇದ್ದಂತ ಆಶಯ. ಹೀಗಾಗಿ ನಮ್ಮ ದೇಶದಲ್ಲಿ ಮೊದಲನೇ ಚುನಾವಣೆ 1951ರಲ್ಲಿ ನಡೆಯುತ್ತೆ. ಆ ಚುನಾವಣೆ ನಡೆಯುವುದಕ್ಕೆ ಮುಂಚೆ 1950ರಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಮಾಡ್ತಾರೆ. ಅದರ ಭಾಗವಾಗಿನೇ ಈ ದೇಶದ ಪ್ರತಿಯೊಬ್ಬ 21 ವರ್ಷ ದಾಟಿದ ಪ್ರತಿಯೊಬ್ಬರನ್ನು ಹುಡುಕೊಂಡು ಅವ್ರನ್ನ ಒಳಗೊಂಡು ಅವ್ರಿಗೆ ಓಟಿನ ಹಕ್ಕನ್ನು ಕೊಟ್ಟು ಬರುವ ಜವಾಬ್ದಾರಿಯನ್ನು ಚುನಾವಣಾ ಆಯೋಗಕ್ಕೆ ವಹಿಸಲಾಗುತ್ತೆ. ನಮ್ಮ ಸಂವಿಧಾನದ ಆರ್ಟಿಕಲ್ 324 324ರಿಂದ 327 ತನಕ ಚುನಾವಣಾ ಆಯೋಗಕ್ಕೆ ಕೊಡುವ ಜವಾಬ್ದಾರಿಯೇ ಇದು. ಏನು? ಈ ದೇಶದ 21 ವರ್ಷ, ಆಗ 21 ವರ್ಷ, ಈಗ 18 ವರ್ಷ, 21 ವರ್ಷ ಮೀರಿದ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಓಟಿನ ಹಕ್ಕನ್ನ ಕೊಡುವ ಹೊಣೆಗಾರಿಕೆ ಸರ್ಕಾರದ್ದು. ಹೀಗಾಗಿ ಮತಪಟ್ಟಿಯನ್ನು ತಯಾರು ಮಾಡ್ತಾರೆ. ಮೊದಲನೇ ಚುನಾವಣೆ 1951ರಿಂದ ಅಕ್ಟೋಬರಿಂದ 1952 ಫೆಬ್ರವರಿ ತನಕ ನಡೆಯುತ್ತೆ. 66 ಹಂತಗಳಲ್ಲಿ ನಡೆಯುತ್ತೆ. ಅವಾಗ ನಿಮಗೆ ಗೊತ್ತಿದೆ, ಈ ತರ ರಸ್ತೆಗಳಿರಲಿಲ್ಲ. ಗುಡ್ಡಗಾಡು, ದುರ್ಗಮವಾದಂತ ಪ್ರದೇಶಗಳು, ಮರಳುಗಾಡು, ದ್ವೀಪ, ಕಗ್ಗಾಡು, ಕುಗ್ರಾಮ, ಇಲ್ಲೆಲ್ಲ ಹುಡುಕೊಂಡು ಹೋಗ್ತಾರೆ. ಒಳಗೊಳ್ಳಬೇಕು, ಇನ್ಕ್ಲೂಸಿವ್, ಎಲ್ಲರನ್ನು ಒಳಗೊಳ್ಳಬೇಕು ಅನ್ನೋದು ಚುನಾವಣಾ ಆಯೋಗದ ಪ್ರಧಾನ ತಾತ್ಪರ್ಯ. 1960ರಲ್ಲಿ ಮತಪಟ್ಟಿಯನ್ನ ಹೇಗೆ ಪರಿಷ್ಕರಣೆ ಮಾಡಬೇಕು ಅಂತ ಮೊದಲನೇದಾಗಿ